ಇನ್ನು ದೀಪಾವಳಿ ಬೆಳಕಿನ ಹಬ್ಬ. ಈ ಬೆಳಕಿನ ಹಬ್ಬದಂದೇ ಹಲವರ ಬದುಕು ಕತ್ತಲಾಗಿದೆ. ಬೆಂಗಳೂರಲ್ಲಿ ಪಟಾಕಿ ಸಿಡಿದು ಗಾಯಗೊಂಡವರ ಸಂಖ್ಯೆ ಏರಿಕೆಯಾಗಿದೆ. ಮೂರೇ ದಿನದಲ್ಲಿ 150ಕ್ಕೂ ಹೆಚ್ಚು ಜನರ ಕಣ್ಣಿಗೆ ಗಾಯಗಳಾಗಿದೆ. ಮಿಂಟೋ ಆಸ್ಪತ್ರೆ, ನಾರಾಯಣ ನೇತ್ರಾಲಯದಲ್ಲಿ ಈ ರೀತಿಯಾಗಿ ಗಾಯಗೊಂಡು ದಾಖಲಾಗಿರುವವರ ಪ್ರಮಾಣ ಹೆಚ್ಚಾಗಿದೆ. ಮಕ್ಕಳು, ಮಹಿಳೆಯರು ಸೇರಿದಂತೆ 150ಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿದೆ. ಇನ್ನು ಗಾಯಾಳುಗಳಿಗೆ ಎರಡೂ ಆಸ್ಪತ್ರೆಯಲ್ಲೂ ಕೂಡ ಚಿಕಿತ್ಸೆಯನ್ನು ಮುಂದುವರಿಸಲಾಗಿದೆ. ಬೆಳಕಿನ ಹಬ್ಬದ ದಿನದ ಸಂಭ್ರಮದಲ್ಲಿ ಹಲವರ ಬದುಕು ಕತ್ತಲಾಗಿದೆ. ಹಲವರಿಗೆ ಗಾಯಗಳಾಗಿದೆ ಪಟಾಕಿ ಸಿಡಿತದಿಂದಾಗಿ. ಹಲವರ ದೃಷ್ಟಿಗೂ ಕೂಡ ಅಪಾಯ ಉಂಟಾಗುವಂತಹ ಸಂದರ್ಭ. ಮಿಂಟೋ ಆಸ್ಪತ್ರೆ ಹಾಗೂ ನಾರಾಯಣ ನೇತ್ರಾಲಯ ಎರಡೂ ಆಸ್ಪತ್ರೆಯಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಗಾಯಾಳುಗಳು ದಾಖಲಾಗಿದ್ದಾರೆ. ಅದು ಬರ್ತಾ ಇದ್ರು ಇಬ್ಬರು ಫ್ರೆಂಡ್ಸು. ಅದ್ರ ಕೆಳಗಡೆ ಅವರು ಮಳೆ ಇದೆ ಅಂದ್ಬಿಟ್ಟು, ಮಳೆ ನೀರಿದೆ ಅಂದ್ಬಿಟ್ಟು ಅದ್ರ ಮೇಲೆ ಕೆಳಗಡೆ ಒಂದು ಕಲ್ಲಿಕ್ಕೆ, ಕಲ್ಲು ಮೇಲೆ ಆಟಮ್ ಬಾಂಬ್ ಇಕ್ಕಿ ಸಿಡ್ದು, ಆ ಸಿಡ್ದಿರೋ ಕಲ್ಲು ಬಂದು ಕಣ್ಣಿಗೆ ಹೊಡೆದಿದೆ. ಮನೆ ಹತ್ರ ದಾರಿಯಲ್ಲಿ. ಅದು ಇಲ್ಲಿ ಸಿದ್ದಾಪುರ ಅಲ್ಲಿ ನಾವು 45 ವರ್ಷದಿಂದ ಇದ್ದೀವಿ. ಮಗನಿಗೆ 18 ವರ್ಷ. ಕಾಲೇಜ್ ರಜಾ ಇದೆ. ಇದು ಅದರಿಂದ ಸುಮ್ಮನೆ ಹೋಗ್ತಾ ಇದ್ದಾರೆ. ಪಟಾಕಿ ಇಕ್ಕಿ ಇದಾಗಿ ರೋಡ್ ಒಳಗೆ ಬರ್ತಾ ಇದ್ದ. ಆ ಪಟಾಕಿ ಅದು ದೊಡ್ಡ ಬಾಂಬ್ ಥರ ಕಲ್ಲಲ್ಲಿ ಇಟ್ಟು ಹೊಡೆದಿದ್ದಾರೆ. ಅದು ಬಂದು ಕಣ್ಣಿಗೆ ಸಿಡ್ದಿದೆ ಸರ್. ನನ್ನ ಮಗ ಇಲ್ಲ, ಬೇರೆಯವರು ಹೊಡಿತಾ ಇದ್ದ, ಬಂದು ಕಣ್ಣಿಗೆ ಬಿದ್ದಿದೆ. ನಿನ್ನೆ ನೈಟು 8 ಗಂಟೆಗೆ. ಇದೆ 2 ದಿನ ನೋಡಿಬಿಟ್ಟು ಆಮೇಲೆ ಸ್ಕ್ಯಾನಿಂಗ್ ಮಾಡಿದ್ದಾರೆ ನಿನ್ನೆ ನೈಟು. ತಿರ್ಗಾ ಇವಾಗ 2 ದಿನ ನೋಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.